ಹಾಯ್ ಹಲೋ ನಮ್ಮ ವಿಡಿಯೋ ನೋಡ ಎಲ್ಲ ಮಂದಿಗೆ ಇವತ್ತು ನೋಡ್ರಿ ನಮ್ಮ ಸ್ಕೂಲ್ ಸುಟ್ಟಿ ಇತ್ತು. ನಾ ಲೇಟ್ ಮಾಡಿದ್ದಿದ್ದ ನಮ್ಮ ಮಮ್ಮಿ ತಲೆ ಮಾಡಿಸ್ತೀನಂತ ಈಗ ಎಣ್ಣೆ ಹಚ್ಲತ್ತಾಳ ನೋಡ್ರಿ. ವಾರಕ್ಕೊಮ್ಮೆ ತಲೆ ಸ್ನಾನ ಮಾಡಿದ್ರೆ ಮೈಂಡ್ ಭಾಳ ಫ್ರೆಶ್ ಇರ್ತೈತೆ ನೋಡ್ರಿಪ್ಪ ನಂದರೆ. ನೀ ಹೋಗಲೆ ಹಂಗೆ ನಮ್ಮ ಮಮ್ಮಿ ಎಣ್ಣೆ ಹಚ್ಚೋತ್ತಿಗೆ ನಮ್ಮ ತಮ್ಮ ಜರ ನನ್ನ ಸಂಗಡ ಜಗಳ ಆಡನ್ರಿ. ಜಗಳ ಆಡೋದು ನಮ್ಮ ಮಮ್ಮಿ ನೀರಿಗೆ ಹಚ್ಚಂದು ನೋಡ್ರಿ. ನಮ್ಮ ಮಮ್ಮಿ ನೀರಿಗೆ ಹಚ್ಚೋದು ನೀರಿಗೆ ಹಚ್ಚತ್ತೀನಿ ನೋಡ್ರಿ. ನಮ್ಮ ಮನ್ಯಾಗ ಅವಾಗ ವಾರ ಯುದ್ಧ ಏನಿಲ್ಲ. ಇವತ್ತು ಜರ ಸೂಟಿ ಇತ್ತಲ್ಲ, ಇವತ್ತು ಜರ ಜಾಸ್ತಿ ಇರ್ತೈತ್ರಿ. ಮತ್ತು ನಮ್ಮ ಮಮ್ಮಿ ನೀರು ಕಾಯತ್ತನ ಸ್ವಲ್ಪ ಹಿಟ್ಟು ನಾದಂದುಳ್ರಿ. ಅದಕ್ಕೆ ಹಿಟ್ಟು ನಾದಾಗತ್ತೀನಿ ನೋಡ್ರಿ. ಹಿಟ್ಟು ನಾದದಾಯ್ತು. ಹಿಟ್ಟು ನಾದದಾಗದು ಡಬ್ಬ್ಯಾಗ ಹಾಕಿಸಿಂದ ಅದು ಫ್ರಿಜ್ನಾಗ ಇಟ್ಟಿವಿ. ಫ್ರೆಶ್ ಅಪ್ ಆಗಿ ಬಂದ ನೋಡ್ರಿ. ಫ್ರೆಶ್ ಅಪ್ ಆಗಿ ಬರೋದು ದೇವ್ರ ಪೂಜೆ ಮಾಡೋದು ನೋಡ್ರಿ. ನಮ್ಮ ಮಮ್ಮಿ ದೇವ್ರ ಪೂಜೆ ಮಾಡಿ ದೇವರಿಗೆ ಕೈ ಮುಕ್ಕೊಂಡು ಆಮೇಲೆ ಈಗ ಅನ್ನ ಸಾರು ರೆಡಿ ಐತ್ರಿ. ಅನ್ನ ಬರತನ ಅನ್ನ ಸಾರು ತೊಗೊಂಡು ಊಟ ಕುಂತೀನಿ ನೋಡ್ರಿ. ಈಗ ಅನ್ನ ಸಾರು ಮಾತ್ರ ಮಸ್ತಾಗಿತ್ತು ನೋಡ್ರಪ್ಪ. ಮನೆ ಊಟದ ಮಜಾನೇ ಬೇರೆ ಐತಿ. ನಮ್ಮ ತಮ್ಮ ಟಿ ವಿ ಹಚ್ಚಿದ್ದ, ಹಾಗೆ ಟಿ ವಿ ನೋಡ್ಕೊತಾ ಊಟ ಮಾಡ್ದೆ. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡ್ಕೇಸಿಂದ ಓದಕ್ಕೆ ಕುಂತಾರಿ. ನಾಳೆ ಸೋಷಲ್ ಎಕ್ಸಾಮ್ ಐತಿ. ಸೋಷಲ್ ಅಂದರೆ ಆಗಿ ಬರಲ್ಲ ನೋಡ್ರಪ್ಪ ನನಗರೆ. ಅಷ್ಟು ಇಬ್ಬರಿಗೆ ಒಂದು ಕ್ವಶನ. ನನ್ನ ಬಾಯಾಗ ನಿನ್ನ ಬಾಯಾಗ ಊರಿಗೆ ನಡೆದಿರ್ತಾರ್ತ ಇಬ್ರು ದೋಸ್ತರು. ಕ್ವಶನ ಸುಮ್ಬಿಡು. ಯಾರು ದೌಡ ಆನ್ಸರ್ ಮಾಡ್ತೀರ ಅವ್ರಿಗೆ ಒಂದು ಗಿಫ್ಟಾ? ಏನು ಗಿಫ್ಟ್ ಇಸ್ಕೊಂಡು ನಾ ಹೇಳ್ತೀನಿ ಆಮೇಲೆ. ವಾಚ ಇಬ್ಬರಿಗೆ ಒಂದೊಂದು. ನಾನು ಇಬ್ಬರು ಫ್ರೆಂಡ್ಸ್ ಇರ್ತಾರತ್ತ. ನಿನ್ನ ಬಾಯಾಗ ಅವ್ರ ಹೆಸರ ನಡ್ಕೊಂತ ಜಾತ್ರೆಗೆ ಹೊಂಟಿರ್ತಾರತ್ತ. ಸುಸ್ತೈತತ್ತ. ಒಂದು ಗಿಡದ ತೆಳಗೆ ಕೂಡ್ತಾರ ಅವರು. ಗಿಡದ ಮೇಲೆ ಕಾಗಿ ಕೂತಿರ್ತದ. ನನ್ನ ಬಾಯಾಗ ನಿನ್ನ ಬಾಯಾಗ ಕೂಡನ ಕೂಡನ ಏನಾಯ್ತತ, ನಿನ್ನ ಬಾಯಾಗ ನೀರಡ್ಕೆ ಆಯ್ತತ. ನೀರು ತರ್ಲಿಕ್ಕೆ ಹೋದ್ನ ನನ್ನ ಬಾಯಾಗ. ಅಲ್ಲಿ ಯಾರಿದ್ರು? ಇಲ್ಲ, ಯಾರ ಬಾಯಾಗ? ನಿನ್ನ ಬಾಯಾಗ ನನ್ನ ಬಾಯಾಗ? ನಿನ್ನ ಬಾಯಾಗ ನೀರು ತರ್ಲಿಕ್ಕೆ ಹೋಗ್ಯಾನ. ಅಲ್ಲಿ ಯಾರು ಕೂತಾರ? ಅಲ್ಲಿ ನಿನ್ನ ಬಾಯಾಗ ಗುಬ್ಬಿ ಕಕ್ಕ ಮಾಡಿತ್ತ. ನಿನ್ನ ಬಾಯಾಗ ಮಾಡಿತ್ತು. ಆಮೇಲೆ ನಮ್ಮ ತಮ್ಮನ ಟ್ಯೂಷನ್ ಟೈಮ್ ಆಗಿತ್ತು ರೀ. ನಮ್ಮ ಪಪ್ಪ ಅತ್ತಿ ಸಂಗಟ ಮಾತಾಡತ್ತಿದ್ರು. ಅವಾಗ ಹೇಳ್ದರಿ ಹೇಳಕ್ಕ ನಮ್ಮ ಪಪ್ಪ ನಿಂದ್ರು ಜರ ಮಾತಾಡಮು ಅಂದ್ರಿ. ಆಮೇಲೆ ನಾನು ಅತ್ತಿ ಮಾತಾಡತ್ತಿದ್ವಿ ರೀ. ಅತ್ತಿ ಸಂಗಟ ಅದು ಇದು ಅಂಥೇಳಿ. ನಮ್ಮ ಅತ್ತೆ ಫೋನ್ ಹಚ್ಚರು ಅಂದ್ರೆ ಭಾಳ ಖುಷಿ ರೀ ನಮಗೆಲ್ಲ. ಉಗುರು ಗಣ್ಣಾಗೆಲ್ಲ ಉಲ್ಲಾಸ ಬರ್ತದೆ. ಆಕಿನ ಜೊತೆನೂ ಭಾಳೋತು ಮಾತಾಡ್ಕೋತ ಕುಂತೇವ್ರಿ. ನಮ್ಮ ಪಪ್ಪ ನಮ್ಮ ತಮ್ಮ ಟ್ಯೂಷನ್ಗೆ ಬಿಟ್ಟು ಬಂದಿವ್ರಿ. ಬಿಟ್ಟು ಬರೋದಾಗದು ನಮ್ಮ ಪಪ್ಪಗೆ ಅಂದರಿ ಕಾಂತಾರ ನೋಡಬೇಕು ಅನ್ನಂತ. ನಾನು ಅನ್ನೋದು ಆಯ್ತು ತಗೋ, ಕರ್ಕೊಂಡು ಹೋಗ್ತೀನಿ ತಗೋ ಅಂತ ಅಂದ್ರಿ. ನಮ್ಮ ಪಪ್ಪ ಜಲ್ದಿ ರೆಡಿ ಯಾರಿ ಅಂತ ನಾ ಹೇಳತ್ತಿದ್ದೆ ರೀ. ಆಂಬಿಷನ್ ಎಲ್ಲ ಮಸ್ತ್ ಅದ, ಶೆಟ್ಟಿಗೆ ಹೋಗಮು ಅಂತ. ಆಮೇಲೆ ಶೆಟ್ಟಿಗೆ ಬಂದೇವು ನೋಡ್ರಿ. ಭಾಳ ರಶ್ ಅಂದ್ರೆ ರಶ್ ಇತ್ರಪ್ಪ. ನಾನು ನಮ್ಮ ತಮ್ಮ ಜಲ್ದಿನೇ ಹೋಗಿದ್ವಿ. ನಾನು ನಮ್ಮ ತಮ್ಮ ಅಲ್ಲೇ ನಿಂತಿದ್ವಿ. ನಮ್ಮ ಪಪ್ಪ ಮಮ್ಮಿನೇ ಲೇಟ್ ಮಾಡಿ ಬಂದಾರ ನೋಡ್ರಿ. 5:15ಕ್ಕೆ ಮೂವಿ ಅದ, 5:10ಕ್ಕೆ ಬಂದಾರ. ಏನು ಮಾಡ್ಬೇಕು ಹೇಳ್ರಿ ಇವ್ರಿಗೆ? ಏನು ಕೇಳ್ಬೇಕು ಇವ್ರಿಗೆ? ನಾವು ಜಲ್ದಿ ಬಂದ ಕೇಸಿಂದ ಅಲ್ಲೇ ಗೇಟ್ ಬಲ್ಲಿ ನಿಂತಿದ್ದೇವ್ರಿ ನಾನು ನಮ್ಮ ತಮ್ಮ. ಅವ್ರು ಬಂದರ್ರಿ. ಬರೋದು ನಾವು ಅವರು ಇಬ್ಬರು ಮೀಟ್ ಹಾಕೇಸಿಂದ ಅವ್ರಿಗೆ ಕೇಳಿದೆ ರೀ ನಾ ಯಾಕೆ ಲೇಟ್ ಆಗ್ಯದ ನಡ್ರಿ ಅಂತ. ಆಮೇಲೆ ಇಸು ಮಂದಿ ಸೇರ್ಕೇಸಿಂದ ಹೋದೇವ್ರಿ ಒಳಗೆ. ಭಾಳ ರಶ್ ಅಂದ್ರೆ ರಶ್ ಇತ್ರಪ್ಪ. ಎಲ್ಲಿದಲ್ಲೇ ಗಾಡಿಗಳು ನಿಂದ್ರಿಸಿರು ನೋಡ್ರಿ. ಅಂದ್ರೆ ಭೀ ಶೆಟ್ಟಿ ಅಪ್ಡೇಟ್ ಆದಂದ್ರೆ ಭಾಳ ಚಲೋ ಆಗ್ಯದ ನೋಡ್ರಪ್ಪ. ಹಾಗೆ ನಡ್ಕೋ ಅಂತ ಒಳಗೆ ಬಂದೇವ್ರಿ. 4 ಮಂದಿ ಎಲ್ಲ ಹೊರಗೂ ಎಲ್ಲ ನೋಡೋಕೆ ಭಾಳ ಮಸ್ತ್ ಮಾಡ್ಯಾರ್ರಿ. ಎಲ್ಲ ಆ್ಯಂಬಿಷನ್ ಮಾತ್ರ ಮಸ್ತ್ ಅದ ಹೊರಗಿಂದು. ಒಳಗಿಂದ ಮಾತ್ರ ಹೆಂಗಿರ್ತದ ನೋಡ್ಬೇಕ್ರಿ. ಈಗ ನಾವು ಅಪ್ಡೇಟ್ ಆದ ಹಿಡ್ದು ಈಗ ವಿಡಿಯೋ ಮಾಡಾಕತ್ತಾಗ ಭಾಳ ಮಂದಿ ನೋಡತ್ತಿದ್ದು ರೀ. ಅದಕ್ಕೆ ನಾಚಿಕೆ ಬಂದ ಕೇಸಿಂದ ವಿಡಿಯೋ ಮಾಡಿಲ್ಲ ಹೆಚ್ಚಿಗೆ. ಎಲ್ಲರೇ ಒಂದು ಕಡೆ ಸೊಪ್ಪು ಮಾಡೀವ್ರಿ. ಈಗ ಬಂದು ನೋಡ್ರಿ ಚೆಕಿಂಗ್ ಮಾಡತ್ತಿದ್ರು. ಚೆಕಿಂಗ್ ಮುಗಿಸ್ಕೊಂಡು ಒಳಗೆ ಎಂಟ್ರಾದೇವಿ. ಎಂಟ್ರಾಗತ್ತ ನಮ್ಮ ಆ್ಯಂಬಿಷನ್ ಮಾತ್ರ ಮಸ್ತ್ ಮಾಡ್ಯಾರ ನೋಡ್ರಿ ಶೆಟ್ಟಿ. ಒಳಗೆಲ್ಲ ಒಳಗೆ ಭೀ ಮಸ್ತ್ ಆಗೈತಿ. ಮೊದ್ಲಿನ ಶೆಟ್ಟಿನೇ ಬೇರೆ ಇತ್ತು, ಈಗಿನ ಶೆಟ್ಟಿನೇ ಬೇರೆ ಅದ. ನಮ್ಮ ಮೂವಿ ಸ್ಕ್ರೀನ್ 1 ಆಗಿತ್ತು ರೀ. ಅದಕ್ಕೆ ಸ್ಕ್ರೀನ್ 1 ಕಡೆ ಬಂದೇವಿ. ಇನ್ನು ಮೂವಿ ಥಿಯೇಟರಿಂದ ಡೋರ್ ತೆಗ್ದಿದ್ದಿಲ್ಲ, ಅದಕ್ಕೆ ಕಾಯ್ಕೋತ ನಿಂತೀವಿ. ಸ್ನ್ಯಾಕ್ಸ್ಗಳು ಅದಾವೆ ನೋಡ್ರಿ. ಅಲ್ಲೆಲ್ಲ ನೋಡ್ದೇವಿ ಏನೇನು ತಿನ್ನವ ಅಂತೆಲ್ಲ. ಪಾಪ್ಕಾರ್ನ್, ಮೋಮೋಸ್, ಸಮೋಸ ಎಲ್ಲ ಇದ್ದು ರೀ. ಏನೇನು ಬೇಕೆಲ್ಲ ತೊಗೊಂಡು ಕೇಸಿಂದ ಹಾಗೆ ಮ್ಯಾಲೆ ಬಂದೇವ್ರಿ. ನೋಡ್ರಿ. ಎಲ್ಲ ಫೋಟೋ ಅದು ತಕ್ಕೊಂಡಿವಿ ಸ್ವಲ್ಪ. ಮೂವಿ ಮುಗಿಸ್ಕೊಂಡು ಬಂದೇವ್ರಿ. ಬರತನ ನಮ್ಮ ಪಪ್ಪ ಪಕೋಡ ತಿನ್ಬೇಕು ಅನಿಸ್ತು ಅಂತ ಅಂದೂರ್ರಿ. ಅದಕ್ಕೆ ಆ ಕಡೆ ಪಕೋಡ ತೊಗೋಬೇಕಂತ ಹೋದವ್ರಿ. ಅಲ್ಲೇ ಸನಿನೇ ಇತ್ತು ಪಕೋಡ ಶಾಪ್ನು.
ನಮ್ಮ ವಿಡಿಯೋ ಇವತ್ತಿಂದ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಪಕೋಡ ತೊಗೊಂಡು ಮನೆಗೆ ಹೋದೇವ್ರಿ.